ಬೆಳಗಾವಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಯ ಸಂಯುಕ್ತಾಶ್ರಯದಲ್ಲಿ 12ನೇ ಶತಮಾನದ ಮಹಾನ್ ಶರಣ ಶಿವಶರಣ ಹಡಪದಪ್ಪನವರ 892ನೇ ಜಯಂತಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಹಾಪೌರರಾದ ಪ್ರೀತಿ ಕಾಮ್ಕರ್ ಅವರು ಬಸವಾದಿ ಶರಣರ ತತ್ವ ಮತ್ತು ಸಿದ್ಧಾಂತಗಳನ್ನು ಬರೀ ಜಯಂತಿಯ ದಿನದಂದು ನೆನೆಸಿಕೊಂಡರೆ ಸಾಲದು, ಅವುಗಳನ್ನು ಪ್ರತಿಯೊಬ್ಬರು ತಮ್ಮ ದೈನಂದಿನ ಜೀವನದಲ್ಲಿ ಆಳಿಸಿಕೊಂಡಾಗ ಮಾತ್ರ ಶರಣರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಕರೆ ನೀಡಿದರು. ಬೆಳಗಾವಿಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಸಂಯುಕ್ತ ಆಶ್ರಯದಲ್ಲಿ 12ನೇ ಶತಮಾನದ ಮಹಾನ್ ಶರಣ ಹಾಗೂ ವಚನಕಾರ ಶಿವಶರಣ ಹಡಪದಪ್ಪನವರ 892ನೇ ಜಯಂತಿ ಉತ್ಸವ ವೇದಿಕೆ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಗಣ್ಯರು ಹಾಗೂ ಸಂಘಟಕರು ಅಪ್ಪಣ್ಣನವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಅವರ ಸಾಮಾಜಿಕ ಕ್ರಾಂತಿ, ಸಮಾನತೆಯ ಸಂದೇಶ ಮತ್ತು ವಚನ ಸಾಹಿತ್ಯಕ್ಕೆ ನೀಡಿದ ಅಪಾರ ಕೊಡುಗೆಗಳನ್ನು ಸ್ಮರಿಸಿದರು. ಮಹಾಪೌರ ಪ್ರೀತಿ ಕಾಮ್ಕರ್ ಅವರು ಬಸವಣ್ಣನವರನ್ನು ಕೇವಲ ಜಯಂತಿಯ ದಿನದಂದು ನೆನೆಸಿಕೊಂಡರೆ ಸಾಲದು, ಅವರ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರಿಗೆ ನಾವು ನೀಡುವ ನಿಜವಾದ ಗೌರವ ಹಾಗೂ ಶ್ರದ್ಧಾಂಜಲಿ ಸಲ್ಲಿಸಿದಂತಾಗುತ್ತದೆ. ಬಸವಣ್ಣನವರ ವಚನಗಳನ್ನು ಸ್ಮರಿಸುತ್ತಾ ಕಾಯಕವೇ ಕೈಲಾಸ ಎಂಬ ತತ್ವದಂತೆ ಸಾಗಬೇಕು. ಎಲ್ಲರೂ ಸಮಾನತೆಯಿಂದ ಬದುಕುತ್ತಾ ಅಪ್ಪನವರ ಕನಸಿನ ಸುಂದರ ಹಾಗೂ ನವ ಕರ್ನಾಟಕವನ್ನು ಕಟ್ಟಲು ಕೈ ಜೋಡಿಸಬೇಕು ಎಂದು ಕರೆ ನೀಡಿದರು ಎಂದು ಉಪಮಹಾಪೌರರಾದಂತಹ ಹನುಮಂತ ಕೊಂಗಾಲಿಯವರು 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರ ಜೊತೆಗೆ ಹೆಗಲಿಗೆ ಕೊಟ್ಟು ಕಾರ್ಯನಿರ್ವಹಿಸಿದ ಶರಣ ಹಡಪದ ಅಪ್ಪಣ್ಣನವರು ಕಾಯಕ ಹಾಗೂ ಜ್ಞಾನ ದಾಸೋಹದ ಮೂಲಕ ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ನಿಜಸುಖಿ ಹಡಪದಪ್ಪನವರ ಜಯಂತ್ಯುತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ವೃತ್ತಿ ಅಥವಾ ಕಾಯಕದ ಆಧಾರದ ಮೇಲೆ ಜಾತಿ ಭೇದಗಳನ್ನು ಮಾಡಬಾರದು. ಕೀಳು ಮೇಳು ಎಂಬ ಭಾವನೆಯನ್ನು ತೊರೆದು ಬಸವಣ್ಣನವರ ತತ್ವದಂತೆ ಪ್ರತಿಯೊಬ್ಬರೂ ಸಮಾನತೆ ಮತ್ತು ಸಹೋದರತ್ವದಿಂದ ಬದುಕಿದಾಗ ಮಾತ್ರ ಶರಣರ ಆದರ್ಶಗಳನ್ನು ನಿಜವಾಗಿ ಪಾಲಿಸಿದಂತಾಗುತ್ತದೆ ಎಂದು ತಿಳಿಸಿದರು. ಅಡಿಷನಲ್ ಕಮಿಷನರ್ ಮಹಾನಗರ ಪಾಲಿಕೆಯ ಉದಯ್ ಕುಮಾರ್ ಅವರೇ ಹಾಗೂ ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಸೋದರಿ ರಾಠೋಡ್ ಅವರೇ ಹಾಗೂ ವೇದಿಕೆಯ ಮೇಲೆ ಮುಖ್ಯ ವಕ್ತಾರರು ಮತ್ತು ಸಮಾಜದ ಎಲ್ಲ ಗಣ್ಯಮಾನ್ಯರೇ, ಸ್ನೇಹಿತರಾದ ಸಂತೋಷ್ ಹಡಪದವರೇ ಮತ್ತು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಹಿರಿಯರೇ, ಸಹೋದರ ಸಹೋದರಿಯರೇ, ಇವತ್ತಿನ ದಿವಸ ಹಡಪದಪ್ಪನವರ ಒಂದು ಜಯಂತಿಯಲ್ಲಿ ಭಾಗವಹಿಸಲಿಕ್ಕೆ ಆಹ್ವಾನಿಸಿದಾಗ ಇಲ್ಲಿ ನೋಡಿ ಬಹಳ ಸಂತೋಷವಾಯಿತು. ಯಾಕಂದರೆ ಹಡಪದಪ್ಪನವರು ಅವತ್ತಿನ 12ನೇ ಶತಮಾನದಲ್ಲಿ ಬಸವಣ್ಣನವರ ಜೊತೆಗೆ ಹೆಗಲು ಕೊಟ್ಟು ಆವತ್ತಿನ ಯಾವ ಕಾಯಕ ದಾಸೋಹ ಇರಬಹುದು, ಜ್ಞಾನ ದಾಸೋಹ ಇರಬಹುದು, ಶರಣರ ಒಂದು ಗೋಷ್ಠಿಗಳಲ್ಲಿ ಭಾಗವಹಿಸಿ ಈ ಸಮಾಜಕ್ಕೆ ಒಂದು ಮೆರುಗನ್ನು ತಂದಂಥ ಶರಣರು. ಅವತ್ತಿನ ದಿವಸ ನಾವೆಲ್ಲ ವೀರಶೈವರು ಒಂದೇ. ಕಾಯಕದ ಮೇಲೆಯೂ ಕಸಬುಗಳ ಮೇಲೆ ಜಾತಿಯನ್ನು ನಾವು ಮಾಡ್ಕೊಂಡಿದ್ವಿ. ಅದನ್ನು ಯಾರೂ ಇವತ್ತಿನ ದಿನದಲ್ಲಿ ತಲೆಗೆ ಇಟ್ಟುಕೋಬಾರ್ದು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಟ್ಟಿಗೆ ಬಾಳೋಣ ಅನ್ನುವಂಥ ಮಾತನ್ನು ಹೇಳಿ ಅವತ್ತಿನ ದಿವಸ ಬಸವಣ್ಣವರು ಹೇಳಿದ್ದಾರೆ, ಸಮಾನತೆಯ ಸಮಾಜದಲ್ಲಿ ಸಮಾನತೆ ಬರಬೇಕನ್ನೋ ಸಲುವಾಗಿ ಹೋರಾಟವನ್ನು ಮಾಡಿದ್ದಾರೆ. ಅದನ್ನು ನಾವು ರಾಜಕೀಯವಾಗಿ ಮತ್ತಷ್ಟು ಎತ್ತಿಗೆಟ್ಟಿ ಅದನ್ನ ಸಮಾಜದಲ್ಲಿ ಒಂದು ಇವರು ಕೀಳು ಇವರು ಮೇಲು ಅನ್ನೋ ಭಾವನೆ ಬರಬಾರದು. ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಒಂದಾಗಿ ಬಾಳೋಣ. ಅವತ್ತಿನ ಬಸವಣ್ಣವರ ಕಾಲದಲ್ಲಿ ಏನು ಶರಣರು ತಮ್ಮನ್ನು ತಾವು ಗುರುತಿಸಿ ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡಿದ್ದಾರೆ, ಅವರ ಆದರ್ಶವನ್ನು ನಾವೆಲ್ಲರೂ ಪಾಲಿಸೋಣ ಅನ್ನುವಂಥ ಮಾತನ್ನು ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಂಘಟಕರಿಗೆ, ಜಿಲ್ಲಾಡಳಿತಕ್ಕೆ ಧನ್ಯವಾದಗಳನ್ನು ತಿಳಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಉಪನ್ಯಾಸಕ ಸಂತೋಷ್ ಹಡಪದವರು ಮಾತನಾಡಿ, 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಹಡಪದಪ್ಪನವರ ಕಾರ್ಯಕ್ಷಮತೆಯನ್ನು ಹಾಗೂ
ಜಾನ್ಮೇನ ಮೆಚ್ಚಿ ಅವರನ್ನು ತಮ್ಮ ಪ್ರಧಾನ ಕಾರ್ಯದರ್ಶಿನಿಯಾಗಿ ನಿಯೋಜಿಸಿಕೊಂಡಿದ್ದಾರೆ. ಸರ್ಕಾರವು ನಿಗಮ ಮಂಡಳಿ ಸ್ಥಾಪನೆ ಹಾಗೂ ಜಯಂತಿ ಆಚರಣೆಯಂತಹ ಕಾರ್ಯಗಳನ್ನು ಮಾಡಿದ್ದು, ಸಮಾಜದ ಬಂಧುಗಳು ಕೂಡ ನಾಯಕರೊಂದಿಗೆ ಕೈಜೋಡಿಸಿ ಸಮುದಾಯದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು. ಸಮಾಜ ನನಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ಸಮಾಜಕ್ಕೆ ನನ್ನ ಕೊಡುಗೆ ಏನು ಎಂದು ಚಿಂತಿಸಿ ಮುನ್ನಡೆದಾಗ ಮಾತ್ರ ಶ್ರೇಷ್ಠ ಸಮಾಜ ನಿರ್ಮಾಣ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಒಂದ್ಸರಿ ಜೋರಾಗಿ ಹೇಳಿ, ಶಿವಶರಣ ಬೆಳಗಾವಿ ಜಿಲ್ಲಾಡಳಿತದ ವತಿಯಿಂದ ಶಿವಶರಣ ಹಡಪದಪ್ಪನವರ 892ನೆಯ ಜಯಂತ್ಯೋತ್ಸವದ ವೇದಿಕೆಯ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಇದೀಗ ತನ್ನ ತೆರಳಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಪ್ರಥಮ ಪ್ರಜೆ ಪೂಜ್ಯ ಮಹಾಪೌರರಾಗಿರ್ತಕ್ಕಂಥ ಸಹೋದರಿ ಪ್ರೀತಿ ಕಾಮಕೋರ್ ಮೇಡಮ್ ಅವರೇ, ಉಪಮಹಾಪೌರರು ಆತ್ಮೀಯ ಮಾರ್ಗದರ್ಶಕರಾಗಿರ್ತಕ್ಕಂಥ ಹನುಮಂತ ಸರ್ ಕೊಂಗಾಲಿ ಅವರೇ, ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರೇ, ಹಾಗೆ ಉದಯ್ ಕುಮಾರ್ ಸರ್ ಅವರೇ, ಇವತ್ತು ವೇದಿಕೆಯ ಮೇಲೆ ನಮ್ಮೊಡನೆ ಉಪಸ್ಥಿತಕ್ಕಂತಹ ಬೆಳಗಾವಿ ಜಿಲ್ಲೆಯ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರು ಆತ್ಮೀಯ ಹಿರಿಯ ಅಣ್ಣನಾಗಿರ್ತಕ್ಕಂಥ ಶಿವಾನಂದ ಹುಣ್ಣೂರ್ ಅವರೇ, ತಮ್ಮೆಲ್ಲರವರೆಗೆ ಅತ್ಯಂತ ಕ್ರಿಯಾಶೀಲ ಯುವಕನಂತೆ ನಮ್ಮ ಸಂಘಟನೆಯಲ್ಲಿ ನೇರ ಪರ್ವತವಾಗಿ ನಿಂತಿರ್ತಕ್ಕಂಥ ಮಹಂತೇಶ್ ಹಂಪನವರವರೇ, ರಾಜ್ಯ ಉಪಾಧ್ಯಕ್ಷರು ಸದಾಕಾಲ ನಮ್ಮೆಲ್ಲ ಕಾರ್ಯಗಳಿಗೆ ಪ್ರೇರಣೆಯಾಗಿರ್ತಕ್ಕಂಥ ಸಹೋದರ ಸುರೇಶ್ ಹಡಪದವರೇ, ಮಾಜಿ ರಾಜ್ಯ ಉಪಾಧ್ಯಕ್ಷರು ಆತ್ಮೀಯ ಸಹೋದರಾಗಿರ್ತಕ್ಕಂಥ ಸಂಗಪ್ಪನ ಹಡಪದವರೇ, ಇವತ್ತಿನ ದಿನ ಶರಣ ಹಡಪದಪ್ಪನವರ ಸಂದೇಶವನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಆದರೆ ನಮಗೆ ಗೊತ್ತಿರದೇ ಇರತಕ್ಕಂತಹ ಹಲವಾರು ಸೂಕ್ಷ್ಮ ವಿಚಾರಗಳನ್ನ ನಮ್ಮೆಲ್ಲರಿಗೂ ಮನಮುಟ್ಟುವ ಹಾಗೆ ಬೋಧನೆಯನ್ನ ಮಾಡಲು ಬಂದಿರತಕ್ಕಂಥ ನನ್ನ ಪೂಜ್ಯನೀಯ ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಭೀಮಾಶಂಕರ ಶರಣರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ಹೊಣೆಯನ್ನು ಮುಡಿದು ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ನನ್ನ ತಾಲೂಕಿನ ಅಧ್ಯಕ್ಷರೇ, ಜಿಲ್ಲಾ ಪದಾಧಿಕಾರಿಗಳೇ, ಇಲಾಖೆಯ ಎಲ್ಲ ಸಿಬ್ಬಂದಿ ಬಂಧುಗಳಿಗೆ ಹಾಗೂ ಇಂತಹ ಮಳೆಯಲ್ಲಿ ಲೆಕ್ಕಿಸದೆ ಕುಂಭವನ್ನು ಹೊತ್ತುಕೊಂಡು ಅಪ್ಪಣ್ಣನವರ ಭವ್ಯ ಸಾರೋಟದ ಮೆರವಣಿಗೆ ಬಂದಿರತಕ್ಕಂಥ ನಮ್ಮೆಲ್ಲ ಪೂಜ್ಯನೀಯ ತಾಯಂದಿರಿಗೆ ಹಾಗೂ ಸಹೋದರಿಯರಿಗೆ ಎಲ್ಲರಿಗೂ ಮೊದಲಿಗೆ ನಾನು ಶರಣಾರ್ಥಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಡಪದ ಅಪ್ಪಣ್ಣನವರ ಬಗ್ಗೆ ಹೇಳಕ್ಕೆ ನಮ್ಮ ಶರಣರು ಬಂದಾರ. ಇವತ್ತು ಜಿಲ್ಲಾಡಳಿತ ಬಹಳಷ್ಟು ವಿಶೇಷವಾಗಿ ಸ್ಪಂದನೆಯನ್ನ ಮಾಡಿ 29ನೇ ತಾರೀಕು ಜಯಂತಿಯನ್ನು ಆಚರಣೆ ಮಾಡಬೇಕಾಗಿತ್ತು. ಆದರೆ ರಾಜ್ಯ ಮಟ್ಟದ ಜಯಂತಿ ಹಾಗೂ ತಾಲೂಕು ಮಟ್ಟದ ಜಯಂತಿಗಳು ಇರುವ ಕಾರಣ ನಾವು ನನ್ನ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡಿಕೊಂಡಾಗ ಬಹಳಷ್ಟು ಆತ್ಮ ಸಂತೋಷದಿಂದ ಒಪ್ಪಿಕೊಂಡು ನಮಗೆ ದಿನಾಂಕವನ್ನು ಮೊದಲಿಗೆ ಬದಲಿ ಮಾಡಿಕೊಟ್ಟಿದ್ದಕ್ಕಾಗಿ ಅವರ ಜಿಲ್ಲಾಡಳಿತಕ್ಕೆ ನಾನು ಸಮಸ್ತ ಸಮಾಜದ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸ್ತೀನಿ. ಕಟ್ಟಬೇಕು ಮನವ ಮೆಟ್ಟಬೇಕು ಮದವ, ಕಟ್ಟಬೇಕು ಮನವ ಮೆಟ್ಟಬೇಕು ಮದವ, ಸುತ್ತ ಬೇಕು ಸಪ್ತ ವ್ಯಸನಂದವ, ಆ ಕೊಟ್ಟಿಲು ಹರಿದು ಕಣ್ಣೆಯ ಮುರಿದು ಭಕ್ತ ಬಯಲಲ್ಲಿ ನಿಂದರೆ ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ ಎನ್ನುವಂತೆ ಅಪ್ಪಣ್ಣನವರ ವಾಣಿಯನ್ನ ಸ್ಮರಣೆಯನ್ನು ಮಾಡ್ತು. ಇವತ್ತು ಸಮಾಜದ ನಿರ್ಮಾಣ ಆಗ್ಬೇಕಾಗಿದೆ. ಆ ಸಮಾಜದ ನಿರ್ಮಾಣ ಆಗ್ಬೇಕಂದ್ರೆ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಮ್ಮ ಮನಸ್ಸನ್ನ ಕಟ್ಟಬೇಕಾಗಿದೆ. ಯಾವ ರೀತಿ ಅಂದ್ರೆ ಸಪ್ತ ವ್ಯಸನಗಳನ್ನ ಸುಟ್ಟು ನಮ್ಮಲ್ಲಿರ್ತಕ್ಕಂಥ ವ್ಯಸನಗಳನ್ನ ದೂರ ಮಾಡಿ ಒಂದು ಸುಂದರವಾಗಿರ್ತಕ್ಕಂಥ ಸಮಾಜವನ್ನು ರೂಪ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಗಣ್ಯರಲ್ಲಿ ಮಾತ್ರ ಇಲ್ಲ, ಇಲ್ಲಿ ನೆರೆದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಆ ಜವಾಬ್ದಾರಿ ಇದೆ ಅನ್ನೋದನ್ನ ನಾವು ಅರಿತುಕೊಳ್ಬೇಕಾಗಿದೆ. ಹಡಪದ ಅಪ್ಪಣ್ಣನವರ ಜಯಂತಿಯನ್ನು ಸರ್ಕಾರ ಯಾಕಾಗಿ ಆಚರಣೆಯನ್ನ ಆರಂಭ ಮಾಡ್ತು ಅಂತಂದ್ರೆ ಆ ಶರಣರಿಗೆ ಗೌರವವನ್ನು ಕೊಡುವುದರ ಜೊತೆಗೆ ಆ ಶರಣರು ಕೊಟ್ಟಿರ್ತಕ್ಕಂಥ ಸಂದೇಶಗಳನ್ನ ವಚನ ಸಾಹಿತ್ಯದ ಮೂಲಕ 12ನೇ ಶತಮಾನ ಇವತ್ತು ನಮಗೆ ದಾರಿದೀಪವಾಗಿ ನಿಂತಿದೆ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಹಡಪದ ಅಪ್ಪಣ್ಣನವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿಟ್ಟುಕೊಂಡ್ರು.
ಯಾಕಂದ್ರೆ ಅಷ್ಟೊಂದು ಬಹಳಷ್ಟು ಬುದ್ಧಿವಂತರಾಗಿರ್ತಕ್ಕಂಥ ಹಡಪದ ಅಪ್ಪನವರ ಜಾಣ್ಮೆಯನ್ನು ಮನಗಂಡಿರ್ತಕ್ಕಂಥ ಬಸವಣ್ಣನವರು ಅವರನ್ನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿಕೊಂಡ್ರು. ಸೊ ಅಂತ ಒಂದು ಮಹಾನ್ ಶರಣರ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ನಾವು ನೀವೆಲ್ಲರೂ ಇವತ್ತು ಅವರ ಅನುಕರಣೆಯನ್ನ ಮಾಡಬೇಕಾಗಿದೆ. ಸರ್ಕಾರದ ಮಟ್ಟದಲ್ಲಿ ಕೂಡ ಇವತ್ತು ಜಯಂತ್ಯಾಚರಣೆ ಆಗಿದೆ, ನಿಗಮ ಮಂಡಳಿ ಸ್ಥಾಪನೆಯಾಗಿದೆ, ಪೂರ್ಣ ಪ್ರಮಾಣದಲ್ಲಿ ಅಧ್ಯಕ್ಷರನ್ನು ನೇಮಕ ಮಾಡ್ತಕ್ಕಂಥ ಕೆಲಸ ಬಾಕಿ ಉಳಿದಿದೆ. ಅದನ್ನ ಸರ್ಕಾರ ಮಾಡುತ್ತಂತ ಭರವಸೆ ಕೊಟ್ಟಿದೆ. ಆದರೆ ಆ ಸರ್ಕಾರದ ಕೆಲಸಗಳಿಗೆ ಹೆಗಲಾಗಿ ಬಿಡ್ತಕ್ಕಂಥ ನಮ್ಮ ನಾಯಕರುಗಳಿಗೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನ ನಾನೆಲ್ಲ ಸಮಾಜ ಬಾಂಧವರು ಇವತ್ತಿನ ದಿನ ಮಾಡಬೇಕಾಗಿದೆ. ಸಮಾಜ, ನಾನು ಪ್ರತಿ ಸಾರಿ ಮಾತನ್ನು ಹೇಳ್ತೀನಿ, ಸಮಾಜ ನನಗೇನು ಕೊಟ್ಟಿದೆ ಅಂತ ನೀವು ವಿಚಾರ ಮಾಡುವ ಬದಲು ಸಮಾಜಕ್ಕೆ ನಾನೇನು ಕೊಟ್ಟಿದ್ದೀನಿ, ಸಮಾಜಕ್ಕೆ ನನ್ನ ಕೊಡುಗೆ ಏನು, ಸಮಾಜಕ್ಕೆ ನಾನೇನು ಕೊಡಬಲ್ಲೆ ಅಂತಕ್ಕಂಥ ವಿಚಾರವನ್ನ ನೀವು ಮಾಡಿ, ಅವಾಗ ಸಮುದಾಯ ಮತ್ತು ಸಮಾಜ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆ ಸೇವೆಯನ್ನು ಮಾಡುತ್ತೆ. ಇವತ್ತು ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ನಮ್ಮ ಬೆಳಗಾವಿ. ಇಂಥ ಜಿಲ್ಲೆಯನ್ನ ಸಂಘಟನೆ ಮಾಡಿ ನಮ್ಮೆಲ್ಲರನ್ನ ಇಲ್ಲಿ ಸೇರುವಂತ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ, ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆಯನ್ನು ಎಲ್ಲ ತಾಲೂಕು ಅಧ್ಯಕ್ಷರಿಗೆ ನಾನೊಂದು ತಮ್ಮೆಲ್ಲರ ಮೂಲಕ ಜೋರಾದ ಚಪ್ಪಾಳೆ ಮೂಲಕ. ಕಾರ್ಯಕ್ರಮದಲ್ಲಿ ಸಮಾಜದ ಜನತೆಯೊಂದಿಗೆ ಕಪಿಯೊಂದು ಕೂಡ ಉಪಸ್ಥಿತವಿದ್ದು ಕುರ್ಚಿಯಲ್ಲಿ ವಿರಾಜಮಾನವಾಗಿ ಎಲ್ಲರ ಗಮನ ಸೆಳೆಯಿತು. ಇದು ಶನಿವಾರವಾಗಿದ್ದು ಹನುಮಂತನ ಆಶೀರ್ವಾದವೇ ಕಾರ್ಯಕ್ರಮಕ್ಕೆ ಲಭಿಸಿದೆ ಎಂದು ಕೆಲವರು ಮಾತನಾಡಿದ್ದು ಕೂಡ ಕೇಳಿಬಂತು. ಕಾರ್ಯಕ್ರಮಕ್ಕೂ ಮುನ್ನ ನಗರದ ಅಶೋಕ್ ವೃತ್ತ, RTO ಸಂಗೊಳ್ಳಿ ರಾಯಣ್ಣ ವೃತ್ತ, SP ಆಫೀಸ್ ಮಾರ್ಗವಾಗಿ ನಗರದ ಕುಮಾರ ಗಂಧರ್ವ ಕಲಾ ಮಂದಿರದ ವರೆಗೆ ಶಿವಶರಣರ ಹಡಪದ ಅಪ್ಪನವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು. ಮೆರವಣಿಗೆಗೆ ವಿವಿಧ ಜಾನಪದ ಕಲಾ ತಂಡಗಳು ಮೆರುಗು ತಂದವು. ಈ ವೇಳೆ ಸಮಾಜದ ಬಾಂಧವರು, ಗಣ್ಯರು, ಅಧಿಕಾರಿಗಳು ಭಾಗಿಯಾಗಿದ್ದರು. ರಾಜಶೇಖರ್ ಹಿರೇಮಠ, KMM ನ್ಯೂಸ್, ಬೆಳಗಾವಿ. फ्रेंड्स, BSc का सबसे बड़ा सेल शुरू हो चुका है। BSc डबल डिस्काउंट, डबल डील्स, डबल खुशी। यहाँ साड़ीज, लेडीज वेयर, मेंस वेयर और किड्स वेयर के फ्रेश कलेक्शन पर मिल रहा है पूरे 10+10% ऑफ 26 जुलाई से 23 अगस्त तक। मतलब डबल डील्स, डबल खुशी। तो देर किस बात की, आज ही अपनी फैमिली के साथ BSc आइए और इस जबरदस्त ऑफर का लाभ उठाइए। BSc डबल डिस्काउंट 26 जुलाई से 23 अगस्त तक। BSc's biggest sale. BSc double discount. Double D, double खुशी.